ವಿರಾಮದ ನಂತರ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬರ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇದ್ದಾರೆ. ಬನ್ನಿ ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬಳ್ಳಾರಿಯಿಂದ ಲೀಲಾವತಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲೀಲಾವತಿ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಾನು ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹೇಳಿ, ನಿಮ್ಮ ಹುಟ್ಟಿದ ಬಗ್ಗೆ ಕೇಳಬೇಕಾಯ್ತು. ನನ್ನ ಡೇಟ್ ಆಫ್ ಬರ್ತ್ ಕೊಳ್ಳ? ಹೇಳಿ. 14/4/83. 83. ವಾರ ಗೊತ್ತಿದ್ಯಾ? ಹುಟ್ಟಿದ ವಾರ ಯಾವುದು? ಗುರುವಾರ. ನಕ್ಷತ್ರ? ಅಶ್ವಿನಿ ನಕ್ಷತ್ರ. ಸರಿ, ಗುರುಜಿ ಜೊತೆ ಮಾತಾಡಿ ಲೀಲಾವತಿ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಲೀಲಮ್ಮ, ಹೇಳಿ. ನಮಸ್ತೆ ಗುರುಜಿ, ನೀವು ಮತ್ತೆ ಬಂದಿದ್ದು ಸಂತೋಷ ಆಯ್ತು ಗುರುಜಿ. ಏನಿಲ್ಲ ಗುರುಜಿ, ನಮ್ಮ ಮನೆಯವರಿಗೆ ಆರೋಗ್ಯ ಸರಿ ಇರಲ್ಲ ಗುರುಜಿ. ವರ್ಷಕ್ಕೊಂದ್ಸಲ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಕೂಡ ಇದೆ. ಅವರಿಂದ ಮಗಳಿಗೆ ಕೂಡ ಬಂದ್ಬಿಟ್ಟಿದೆ. ಆಮೇಲೆ ನಾವು ವರ್ಷಕ್ಕೊಂದ್ ಮನೆ ಚೇಂಜ್ ಮಾಡ್ತೀನಿ ಗುರುಜಿ. ವರ್ಷಕ್ಕೊಂದ್ ಮನೆಗೂ ಅಡ್ಮಿಟ್ ಆಗ್ತಾರೆ ಗುರುಜಿ. ಇವಾಗಿರೋ ಮನೆಯಲ್ಲಿ ದೇವ್ರ ಎದುರಿಗೆ ಹೊರಳಿದೆ ಗುರುಜಿ. ಇದಕ್ಕಿನ ನಮ್ ಸಮಸ್ಯೆ, ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಗುರುಜಿ. ನಮ್ದು ಲವ್ ಮ್ಯಾರೇಜ್ ಗುರುಜಿ. ಪಾಪ, ಏನ್ ಜನ ನೀವು? ನಾವ್ ಐನರ್ ಗುರುಜಿ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಗುರುಜಿ. ಅವ್ರು ಐನರ್, ಅವ್ರ ಐನರ್ ಗುರುಜಿ. ನೀವು? ನಾವ್ SC ಗುರುಜಿ. ಸರಿ, ನಿಮ್ ತಂದೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಲೀಲಮ್ಮ? ಅಂದ್ರೆ ಈಗ ವ್ಯವಸಾಯನ, ದೋಣಿ ಕೆಲಸನ, ಉಪ್ಪು ತೆಗಿತಾ ಇದ್ರ, ಏನ್ ಮಾಡ್ತಿದ್ರು? ನಮ್ಮ ಅಪ್ಪವ್ರ ಎಂಪ್ಲಾಯಿ KB ನಲ್ಲಿ. ಹಂಗಲ್ಲಮ್ಮ, ವಂಶ ಪಾರಂಪರೆಗೆ ಏನು ಮೊದಲಿದ್ದಿದ್ದೋ ಹೊಲದಲ್ಲೇ ಇದ್ರ, ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ? ಅಂದ್ರೆ ಈಗ ನೀವುಗಳು ನಿಮ್ಮ ಜನದಲ್ಲಿ ಏನು ವ್ಯವಸ್ಥೆ ಮಾಡ್ತಾ ಇದ್ರಿ, ಏನು ವ್ಯವಸಾಯ ಮಾಡ್ತಾ ಇದ್ರಿ ಅಂತ? ಇದು ಮೇಸ್ತ್ರಿ ಆಗಿದ್ರು ಗುರುಜಿ. ಓ, ಗಾರೆ ಕೆಲಸ. ಸರಿ, ಹಂಗಾದ್ರೆ ಕುಜನಿಗೆ ಪರಿವರ್ತನೆ ಆಗಬೇಕು ನಿಮ್ ತಂದೆ ಕಡೆಯಿಂದ. ಆಯ್ತು. ಅವ್ರ ಮನೇಲಿ ಐನವರು ಅಂದ್ರೆ ಎಷ್ಟನೇ ಮಗ ನಿಮ್ಮ ಯಜಮಾನ್ರು? ನಮ್ ಮನೆಯವರು ಮೂರನೇ ಗಂಡ. ಅಂದ್ರೆ ಗಂಡು ಮೂರನೇ ಅವನು. ಅಂದ್ರೆ ಮೊದಲು ಹೆಣ್ಣು ಮಕ್ಕಳು ಇತ್ತ ನಿಮ್ಮ ಯಜಮಾನ್ರಿಗೆ? ಅವ್ರ ಅಕ್ಕ ಇದಾರೆ. ಅಕ್ಕ ಆದ್ಮೇಲೆ ಇವನು ಗಂಡು ಮಗು. ಅಕ್ಕ ಆದ್ಮೇಲೆ ಇನ್ನೊಬ್ಬ ಇದಾನ ಗಂಡ್ ಮಗ? ಹೆಣ್ಣು ಹುಡುಗಿ ಇದ್ದಾಳೆ. ಎರಡು ಹೆಣ್ಣ, ಒಂದು ಹೆಣ್ಣಾದ್ಮೇಲೆ ಇವರ ಮೂರನೇವ್ರು ಅಂದ್ರೆ ಹೆಂಗೆ ಅಂತ? ಲಾಸ್ಟ್ ಹೆಣ್ಣು ಹುಡುಗಿ ಗುರುಜಿ. ಇವ್ರು ಮೂರನೇರೇ ಗಂಡು. ಮೊದಲನೇದು ಅಕ್ಕ, ಒಂದು ಹೆಣ್ಣು, ಒಂದು ಫಸ್ಟ್ ಗಂಡು, ಒಂದು ಎರಡನೇದು ಹೆಣ್ಣು, ಮತ್ತೆ ಮೂರನೇದು ಗಂಡು. ಮೂರನೇರೇ ನಮ್ಮ ಮನೆಯವರು. ಹಂಗೆ ಹೇಳ್ಬೇಕು. ಮೊದಲು ಒಂದು ಗಂಡೆ ಆಗಿದೆ. ಅದಕ್ಕೆ ಒಂದ್ ಕೆಲಸ ಮಾಡ್ಬೇಕು. ಇವ್ರ ಮನೇಲಿ ಸರ್ಪದೋಷ ಇದೆ. ಹಾವಿನ ವಿಷಯ ಗುರುಜಿ ಮಾಡ್ಸ್ಕೊಂಡ್ ನೀವು ಇಲ್ಲಿ ಕುರುವಾಡಲ್ಲಿ ಬಂದಾಗ ಹೇಳಿದ್ರಿ ಸರ್ಪ ಸಂಸ್ಕಾರ ಮಾಡ್ಸ್ಕೊಂಡ್ ಬರ್ರಿ ಅಂತ. ಮಾಡ್ಸ್ಕೊಂಡ್ ಬಂದಿ ಗುರುಜಿ. ಆಶ್ಲೇಷ ಬಲಿ ಮಾಡಿದ್ರೆ? ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಎರಡು ಆಗಿದೆ. ಎಷ್ಟು ದಿವಸ ಮಾಡಿದ್ರೆ? ಈಗ 1 ಇಯರ್ ಆಯ್ತು ಗುರುಜಿ. ಜನವರಿ ಲೀಲಮ್ಮ, ಎಷ್ಟು ದಿವಸ ಮಾಡಿದ್ರಿ ಅಲ್ಲಿ? 3 ದಿನ ಮಾಡಿದ್ರು ಗುರುಜಿ. ಮಾಡಿಸಿದ್ರಾ? ಸರಿ. ಅಲ್ಲಿ ಪ್ರಸಾದ ತಂದ್ರ? ತಂದಿ ಗುರುಜಿ. ಏನ್ ಮಾಡಿದ್ರಿ? ಅದನ್ನ ಹಚ್ಕೊಂತ ಇದಾರೆ ಗುರುಜಿ. ಸರಿ, ಒಂದ್ ಕೆಲಸ ಮಾಡಿ, ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ, ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ಬೇಕು. ಕೆರಡೆ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಮೇಲ್ಗಡೆ ಕೊಡಚಾದ್ರಿ ಬೆಟ್ಟ ಅಂತಿದೆ. ಕೊಡಚಾದ್ರಿ? ಅಲ್ಲಿ ಅಷ್ಟಮಿ ಅಥವಾ ನವಮಿ ದಿವಸ ಅದು ಜೀಪೇ ಹೋಗುತ್ತೆ ಮೇಲ್ಗಡೆ. ದೇವಸ್ಥಾನದ ಪಕ್ಕದಲ್ಲಿಂದ ಜೀಪ್ಗಳೆಲ್ಲ ಹೋಗುತ್ತೆ. ಕೊಲ್ಲೂರು ಮೂಕಾಂಬಿಕೆ ಬೆಟ್ಟದ ಮೇಲೆ ಹೋಗಿ ಕೊಡಚಾದ್ರಿ ಅಂತಿದೆ. ಆ ಮೇಲ್ಭಾಗದಲ್ಲಿ ದೇವಿ ಇರ್ತಾಳೆ. ಆ ಮೇಲ್ಭಾಗ ದುರ್ಗಾ ದೇವಸ್ಥಾನ. ಸಾಯಂಕಾಲ 6 ಗಂಟೆ ಮೇಲೆ ಯಾರು ಇರಬಾರ್ದು ಅಲ್ಲಿ. ಯಾಕಂದ್ರೆ ಕರಡಿಗಳು, ಚಿರತೆಗಳು ಇದೆಲ್ಲ ಬಂದು ಕುಟ್ಕೊಂಡು ಮಾಂಸಗಳು ಅದು ತಿಂತ ಬಿಸಾಕಿರುತ್ತೆ. ಅದಕ್ಕೋಸ್ಕರ ಅರ್ಚಕರು ಕೂಡ ಪೂಜೆ ಮಾಡಿ ಇಳಿದು ಬಂದ್ಬಿಡ್ತಾರೆ 6 ಗಂಟೆ ಒಳಗೆ. ಅದಕ್ಕೆ ಏನ್ ಮಾಡ್ಬೇಕು, ಆ ಜಾಗಕ್ಕೆ ಹೋಗಿ, ದುರ್ಗಾ ದೇವಸ್ಥಾನ ಇದೆ. ನವಮಿ ದಿವಸ ಕ್ಯಾಲೆಂಡರ್ ನೋಡ್ಕೋಬೇಕು, ಜಾತಕ ಪಂಚಾಂಗದಲ್ಲಿ ನೋಡ್ಕೊಂಡು ನವಮಿ ಯಾವತ್ತು ಬೀಳುತ್ತೋ, ಇವತ್ತು ನಾಳೆ ನವಮಿ ಅಂದ್ರೆ ಇವತ್ತೇ ಹೊಟ್ಟೋಗ್ಬೇಕು. ಹೋಗ್ಬಿಟ್ಟು ಆ ನವಮಿ ದಿವಸ ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕು. ರಾವು ಕಾಲದಲ್ಲಿ ಜ್ಞಾಪಕ ಇಟ್ಕೋಬೇಕು. ಆ ರಾವು ಕಾಲದಲ್ಲಿ ಕುಂಕುಮಾರ್ಚನೆ ಮಾಡಿ ಪ್ರಾರ್ಥನೆ ಮಾಡಿರೋ ಕುಂಕುಮನ ಮನೆಗೆ ತರಬೇಕು. ಒಂದು. ಎರಡನೇ ಭಾಗ ನಿಮ್ ಬೆಳ್ಳಾರಿನಲ್ಲೇ ವಿಶೇಷವಾಗಿ ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತಿದೆ. ಮನೆ ದೇವ್ರ ವೀರಭದ್ರ ಗುರುಜಿ, ನಾವು ಹೋಗೇ ಇಲ್ಲ. ನಾನು ಹೇಳೋದ್ ಕೇಳಿಲ್ಲ. ಮೇಲ್ಗಡೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ವೀರಭದ್ರ ಸ್ವಾಮಿ, ಆ ವೀರಭದ್ರ ಸ್ವಾಮಿ 5 ಮುಖದ ವೀರಭದ್ರ ಸ್ವಾಮಿ. ಎದುರುಗಡೆ ಆನೆಗಳೆಲ್ಲ ಬಂದು ನೀರನ್ನ ಕುಡಿತಾ ಇತ್ತು ಬಾವಿಯಲ್ಲಿ. ಅದೇ ಪೂಜೆ ಮಾಡ್ತಾ ಇರೋ ಈಶ್ವರನ್ ದೇವಸ್ಥಾನ. ಶಿಥಲ ಬಿದ್ದು ಹಾಳಾಗೋಗಿದೆ. ಆ ನೀರು, ಬಾವಿ ನೀರು ತಗೊಂಬಂದು ಈ ಕುಂಕುಮ ಏನ್ ಕುಂಕುಮಾರ್ಚನೆ ಮಾಡಿಸಿ ಎರಡೂ ಸೇರಿಸಿ ನಿಮ್ಮ ಯಜಮಾನ್ರಿಗೆ ದಿನಾ ಹಾಲಲ್ಲಿ, ಏನೂ ಊಟ ಮಾಡದೆ, ರಾತ್ರಿ ಊಟ ಎಲ್ಲ ಮುಗಿದೋದ್ಮೇಲೆ ಮಲ್ಕೊಳಕ್ಕೆ ಮೊದಲು ಇನ್ನೇನು ತಗೋಬಾರ್ದು, ನೀರು ಗಿರು ಏನು ತಗೋಬಾರ್ದು. 1 ಲೋಟ ಹಾಲಿಗೆ, ಬರೀ ಹಾಲು, ಸಕ್ಕರೆ ಗಿಕ್ಕರೆ ಎಲ್ಲ ಹಾಕ್ಬಾರ್ದು. ಆ ಹಾಲಿಗೆ ನೀನ್ ಮಾಡ್ಕೊಂಡ್ಬಂದಿರೋ ಕುಂಕುಮ ಏನ್ ಅರ್ಚನೆ ಮಾಡ್ಕೊಂಬಂದ ಸ್ವಲ್ಪ ಕುಂಕುಮ, ಆಮೇಲೆ ಈ ನೀರು ಏನ್ ಬಂದಿದೆ, ಆನೆಗಳು ಕುದಿಯುತ್ತೆ ಬಾವಿನಲ್ಲಿ, ಅದೇ ಕುರುಗೋಡಲ್ಲಿರ್ತಕ್ಕಂಥ ವಿಚಾರ, ಆ ನೀರನ್ನ ಇದಕ್ಕೆ 1 ತೊಟ್ಟು ಹಾಕಿ ದಿನ ರಾತ್ರಿ ಮಲ್ಕೊಳಕ್ಕೆ ಮೊದಲು ಅದನ್ನ ಕೊಡು. ಮಗಳಿಗೆ ಯಜಮಾನ್ರಿಗೆ ಇಬ್ರಿಗೂ ಮಾಡಿಸು.
ಖಂಡಿತ ಒಳ್ಳೇದಾಗತ್ತೆ. ಅದ್ರ ಮೇಲೆ ಏನು ಅಂದ್ರೆ ಒಂದು ಸಲ ಯಾವ್ದಾದ್ರು ಹಾವಿಂದು ಪರೆ ಎಲ್ಲಾದ್ರೂ ಸಿಗತ್ತಾ ಅಂತ ನೋಡು ವಿಶೇಷವಾಗಿ ಲೀಲಮ್ಮ. ಹಾವಿನ ಪರೆ ಅಕಸ್ಮಾತ್ ಬಿಟ್ಟು ಹೋಗಿರತ್ತೆ ಗೊತ್ತಾ, ಅದನ್ನ ತಗೊಂಬಂದಿರು. ಒಂದು ದಿವಸ ನಾನು ಅದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಕಸ್ಮಾತ್ ಎಲ್ಲಾದ್ರೂ ಬಿಟ್ಟಿರುತ್ತೆ ಹಾವು ಪರೆ, ಯಾರ ಹತ್ರ ಸಿಗತ್ತೆ, ಸ್ವಲ್ಪ ಸಾಕು, ಜಾಸ್ತಿ ತಗೋಬಾರ್ದು. ಅದನ್ನ ತಗೊಂಡು ಇಟ್ಕೊಂಡಿರಿ ಮನೇಲಿ. ಏನ್ ಮಾಡಬೇಕು ಅಂತ ತದನಂತರ ಹೇಳ್ತೀನಿ, ಯಾಕಂದ್ರೆ ಸಮಯ ಕಮ್ಮಿ ಇರುತ್ತೆ. ನಾನು ಕರೆ ಮಾಡಿ ವಿಚಾರ ತಿಳಿಸ್ತೀನಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಬಾಗಲಕೋಟೆಯಿಂದ ಸಾರಿಕಾ ಕರೆ ಮಾಡಿದ್ದಾರೆ. ನಮಸ್ತೆ ಸಾರಿಕಾ ಅವರೇ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಗುರುಜಿ, ನಾನು ನಮ್ಮ ಅಣ್ಣನ ಬದಲು ಮತ್ತೆ ಮನೇಲಿ ಜಗಳ ಆಗ್ತಿದೆ, ಕೇಳಬೇಕಾಗಿತ್ತು ಇದ್ರ ಬಗ್ಗೆ. ಯಾರ ಹುಟ್ಟಿದ ದಿನಾಂಕ ಹೇಳ್ತಿದ್ದೀರಾ ಇವಾಗ? ಈಗ ನಮ್ಮ ಅಣ್ಣನ ಬದಲು ಹುಟ್ಟಿದ ದಿನಾಂಕ ಹೇಳ್ತಿದ್ದೀನಿ. ಹೇಳಿ. 28 ಫೆಬ್ರವರಿ 89. ಯಾವ ವಾರ ಹುಟ್ಟಿದ್ದು? ಹುಟ್ಟಿದ್ದು ಸೋಮವಾರ ರಾತ್ರಿ 12:25. ನಕ್ಷತ್ರ ಗೊತ್ತಿದ್ಯಾ? ಹಾ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಸಾರಿಕಾ. ಗುರುಜಿ ಹೇಳಮ್ಮ ಸಾರಿಕಾ. ಗುರುಜಿ, ನಮ್ಮ ಅಣ್ಣ ಈಗ BE ಮಾಡ್ತಾ ಇದ್ದಾನೆ. ಅವ್ನ್ ಮುಂದೆ ಜಾಬ್ ಸಿಗುತ್ತೆ ಇಲ್ವಾ ಅಂತ ಕೇಳಬೇಕು. ಈಗ ನಿಮ್ಮ ತಂದೆ ಇದ್ದಾರಾ? ಹಾ, ಇದಾರೆ. ಈಗ ನಿಮ್ಮ ತಂದೆ ಕಡೆಯಿಂದ ಪಿತೃ ಕಾರ್ಯಗಳು ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಮನೇಲಿ? ಗುರುಜಿ, ನಾವು ಪ್ರಯತ್ನ ಅದೆಲ್ಲ ಗೊತ್ತಿದೆ, ಬಟ್ ಮಾಡ್ತಾ ಇಲ್ಲ. ಮೊದ್ಲು ಹೇಳ್ಕೊಂಡು ಯಾರು ಮಾಡ್ಕೊತ ಬಂದಿಂದ ಇದಕ್ಕಾಗಿ ಮಾಡ್ತಿಲ್ಲ ಅಲ್ಲ. ನಿಮ್ಮ ತಂದೆಗೂ ಇಂಟ್ರೆಸ್ಟ್ ಇಲ್ಲ, ಮಾಡಲ್ಲ. ಯಾವ ಕಾಲಕ್ಕೂ ನೀವುಗಳು ಮಾಡಿ ಮಾಡಿ ಅಂತ ಹೆಂಗಸರು ಬಡ್ಕೊಂಡ್ರು ಕೇಳಲ್ವೇ ಗಂಡಸರು? ಹಾಗೆ ಆಗ್ತಿದೆ ಗುರುಜಿ. ಹಾ, ಪಿತೃ ಕಾರ್ಯ ಮಾಡ್ತಿದ್ರೆ ಹೆಂಗ್ ಮಾಡ್ತೀರಾ? ಎಷ್ಟು ಸಲ ಹೇಳೋದು, ನಿಮ್ಮ ಶ್ರೀಮತಿನೂ ಹೇಳ್ತಾನೆ ಇರ್ತಾರೆ. ಅವ್ರು ನೋಡಿದ್ರೆ ಹ್ಞೂ ಅಂತಾರೆ, ಮಾಡಿದ್ರೆ ಮಾಡ್ತಾರೆ, ಬಿಟ್ರೆ ಬಿಡ್ತಾರೆ. ಯಾವತ್ತು ತಿಳ್ಕೊ, ನಿಮ್ಮ ತಂದೆಯವ್ರಿಗೆ ಹೇಳಬೇಕಾದ್ದೇನು ಅಂದರೆ ಸಾರಿಕಾ, ಫಸ್ಟ್ ಪಿತೃ ಕಾರ್ಯ ಮಾಡೋವರೆಗೂ ನಿನ್ನ ಅಣ್ಣ ಡೆವಲಪ್ ಆಗೋದಲ್ಲ, ನೀವು ಮಕ್ಕಳು ಕೂಡ ಯಾರು ಡೆವಲಪ್ ಆಗಲ್ಲ. ಪಿತೃ ಕಾರ್ಯ ಮಾಡಿದ್ರೇನೆ ತಾತ ಮುತ್ತಾತಂದರಿಗೆ ಏನು ವಿಶೇಷವಾಗಿ ಕಾರ್ಯಗಳನ್ನು ಮಾಡಬೇಕೋ ಅದನ್ನು ಮಾಡಲೇಬೇಕು. ಈಗ ಪಿತೃಪಕ್ಷ ಬೇರೆ ಬರ್ತಾ ಇದೆ. ಈ ಸಮಯಕ್ಕಾದರೂ ಹೋಗ್ಬಿಟ್ಟು ಏನು ಮಾಡಿ ಕೇಳೋ, ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಮನೆ ಕುಟುಂಬದಲ್ಲಿ ನೀವು ಯಾರ್ಯಾರು ಇದ್ದೀರಮ್ಮ ಸಾರಿಕಾ? ನಾನಿದ್ದೀನಿ, ನಾವು 4 ಜನ ಇದ್ದೀವಿ. ಯಾರ್ಯಾರು ಹೇಳೋ? ನಾನು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ಆಮೇಲೆ ನಮ್ಮ ಅಜ್ಜ ಇದ್ದಾರೆ, ನಮ್ಮ ಕಾಕ ಒಬ್ರು ಇದ್ದಾರೆ, ಅವ್ರು ಬೇರೆ ಇದ್ದಾರೆ. ಇವರೆಲ್ಲ ಮನೇಲೆ ನಿಮ್ಮ ಮನೇಲಿ ಇರುವಂತವ್ರು ಇಷ್ಟು ಜನ ಇದ್ದೀರಾ? 5 ಜನ ಇದೀವಿ. ಸರಿ, ನೀವೇನ್ ಮಾಡಿ, ಈಗ ನಿಮ್ಮ ತಂದೆಯವ್ರಿಗೆ ಹೇಳಿ ಬಲವಂತವಾಗಿ ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನ ಮಾಡಿಸ್ಕೊಳಕ್ ಹೇಳು ಅರ್ಜೆಂಟಾಗಿ. ನಿಮ್ಮ ಅಣ್ಣನಿಗೆ ಆವತ್ತಿನ ದಿವಸ ನಿಮ್ಮ ತಂದೆನೇ ಕೂತ್ಕೋಬೇಕು, ನಿಮ್ಮ ತಾಯಿನೇ ಜೊತೆ ಕೂತ್ಕೊಂಡು ಆ ಪಿಂಡ ಪ್ರದಾನವನ್ನ ಮಾಡಿಸಿ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಒಂದು ಸಲ ಈ ಸಲ ಆದ್ರೂ ಮಾಡಿಸ್ಕೊಳ್ಳಿ. ಪಿತೃಪಕ್ಷದ ಸಮಯದಲ್ಲೇ ಮಾಡ್ಕೊಳ್ಳಿ, ಇನ್ನೂ ಒಳ್ಳೇದು. ಅಮಾವಾಸ್ಯೆ ಹತ್ರ ಬಂದ್ರೆ ಇನ್ನಷ್ಟು ಒಳ್ಳೇದು, ಅಮಾವಾಸ್ಯೆ ದಿವಸನೇ ಬಿದ್ರೆ ಇನ್ನೂ ಒಳ್ಳೇದು. ಆ ರೀತಿ ಮಾಡ್ಕೊಂಡ್ರೆ ನಿಮ್ಮ ಅಣ್ಣನಿಗೆ ಆ ಅಕ್ಷತೆ ತಾತ ಮುತ್ತಾತಂದ ಬಂದಿರತಕ್ಕಂಥ ವಂಶ ಪಾರಂಪರೆ ಒಣಗೋಗಿರೋದ್ರಿಂದ ಪಿತೃಗಳ ಆಶೀರ್ವಾದ ಯಾವ ಕಾಲಕ್ಕೂ ನಿಮ್ಮ ಅಣ್ಣಂಗೆ ಬೀಳದೇ ಇರೋದ್ರಿಂದ ಎಲ್ಲೇ ಕೆಲಸಕ್ಕೆ ಹೋಗ್ಲಿ, ಇನ್ನೂ ಒಂದು ಕಾಲಕ್ಕೆ ಯಾವ ಕಾಲ ತಿಳ್ಕೊ, ಇನ್ನೊಂದು 6 ತಿಂಗಳಾದ್ರೂ ಕೆಲಸ ಸಿಗದೆ ಹಂಗಾಗ್ಬಿಡುತ್ತೆ. ಇವತ್ತು ಮಾಡ್ಕೊಳಕ್ ಹೇಳೋ, ಒಂದೇ ತಿಂಗಳಲ್ಲಿ ಪೂರ್ವ ಪಶ್ಚಿಮ ಅನುಗ್ರಹದಲ್ಲಿ ಪೌರ್ಣಮಿಯಿಂದ ಅಮಾವಾಸ್ಯೆ ಕಳೆಯೋಷ್ಟರಲ್ಲಿ ಪವಿತ್ರವಾದ ಪೌರ್ಣಕ್ಕೆ ಆಗತ್ತೆ. ಅರ್ಥ ಆಯ್ತಾ? ಯಾವ ಕಾಲಕ್ಕೂ ಹೀಗೆ ಮಾಡ್ಕೋ ಸರಿಕಾ, ಖಂಡಿತ ಒಳ್ಳೇದಾಗ್ಲಿ. ಯಾಕಂದ್ರೆ ಯಾವತ್ತು ಪಿತೃಗಳು ಮಾಡೋವರೆಗೂ ಭಗವಂತನ ಕೂಡ ಶ್ರದ್ಧೆ ವಹಿಸಿ ಯಾವ ಪೂಜೆ ಪುನಸ್ಕಾರ ಯಾವ ಹೋಮ ಮಾಡಿದ್ರು 108 ಶಾಸ್ತ್ರದವ್ರ ಹತ್ರ ಹೋದ್ರೂ ಪ್ರಯೋಜನವಾಗಲ್ಲ. ಅದಕ್ಕೆ ನೀವು ಮಾಡಬೇಕಾದಿಷ್ಟೇ, ನಾರಾಯಣ ಬಲಿ ಪ್ರೇತ ಸಂಸ್ಕಾರ ನಿಮ್ಮ ತಂದೆಯವ್ರ ಕೈಯಿಂದ ಮಾಡಿಸ್ಕೋ, ಒಳ್ಳೇದಾಗ್ಲಿ ಅಂತ ಮುಖಾಂತರ ಹಾರಿಸ್ತೀವಿ. ನಮ್ಮ ನೆಕ್ಸ್ಟ್ ಕಾಲರ್ ಬೆಂಗಳೂರಿಂದ ರೂಪೇಶ್ ಕರೆ ಮಾಡಿದ್ದಾರೆ. ಹೇಳಿ ರೂಪೇಶ್ ಅವರೇ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಬಗ್ಗೆನೇ ಕೇಳ್ತೀನಿ. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಏನು? 15/7/1975. 75. ಯಾವ ವಾರ ಹುಟ್ಟಿದ್ದು? ಮಂಗಳವಾರ. ಮಂಗಳವಾರ. ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಚಿತ್ತಾ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಅವ್ರ ಜೊತೆ ಮಾತಾಡಿ ರೂಪೇಶ್. ಥ್ಯಾಂಕ್ ಯು. ಹೇಳಪ್ಪ ರೂಪೇಶ. ನಮಸ್ಕಾರ ಸ್ವಾಮೀಜಿ. ಸ್ವಾಮೀಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಈಗ ನನ್ಗೆ ಸ್ವಲ್ಪ ಉದ್ಯೋಗದ ಸಮಸ್ಯೆ ಇದೆ. ಸ್ವಲ್ಪ ಏನು ಜಾಸ್ತಿನೇ ಇದೆ ಹಾಗೆ? ಹೌದು. ಆಮೇಲೆ ನೀನು ತಿರ್ಗಾಡ್ತಾ ಇದ್ರೂ ಸಹ ಎಷ್ಟೇ ಓಡಾಡಿದ್ರು ಇದು ಬರುತ್ತೆ ಅಂತಾರೆ, ಯಾರು ಕೊಡಲ್ಲ. ಓಕೆ. ಹಾಗೆ ಆಗ್ತಾ ಇರೋದ್ರಿಂದ ಒಂದು ವ್ಯವಸ್ಥೆ ಏನು ಅಂದರೆ, ನಿನಗೆ ಬುಧ ಉಚ್ಚ ಅಂದರೆ ನೀನು ಆಲ್ಮೋಸ್ಟ್ ಸ್ವಭಾವ ಎಲ್ಲ ಹೆಣ್ಣಿನ ಸ್ವಭಾವ ಗುಣಗಳು ಜಾಸ್ತಿ ನಿನಗೆ. ಓಕೆ. ಅರ್ಥ ಆಯ್ತಾ? ಸಂಕೋಚ ಪಡೋದು ಜಾಸ್ತಿ. ನೀನೇನು ಮಾಡ್ತೀಯಾ, ಯಾವ್ದಾದ್ರು ಕೇಳ್ಕೊಂಬಂದ್ರೆ ಅದನ್ನು ಫಾಲೋಅಪ್ ಮಾಡಲ್ಲ. ಹೋಗ್ಬಿಟ್ಟು ಈಗ ಅವ್ರು ಕೊಟ್ಟು ಬಂದೆ ಅಪ್ಲಿಕೇಶನ್ ಏನಾದರೂ ಕೇಳ್ತಕ್ಕಂಥದ್ದು. ಮೊನ್ನೆ ಒಂದು ರಿಜೆಕ್ಟ್ ಮಾಡಿದೆಯಲ್ಲ, ಯಾಕೆ? ಸ್ಯಾಲ್ರಿ ಕಮ್ಮಿ ಅಂತ. ಹೌದು. ಯಾಕೆ ಕಮ್ಮಿ ಅಂತ ಹೋಗ್ಬೇಕು? ಕಮ್ಮಿನೋ ಹೋಗ್ಬೇಕಾಗಿತ್ತು. ಯಾವುದು ತಿಳ್ಕೊ, ಬುಧ ನೀಚನಾಗಿದ್ರೆ ಅಥವಾ ಉಚ್ಚನಾಗಿದ್ರೆ ದುಡ್ಡು ಕಮ್ಮಿ ಆದರೂ ಕೆಲಸ ಕೊಡಿಸ್ತಾನೆ. ಕೆಲಸ ಕೊಡಿಸಿದಾಗ ಅಕಸ್ಮಾತ್ ಹೋದಾಗ ನೀನು ದುಡ್ಡು ಕಮ್ಮಿ ಅಂದ್ಕೊಂಡು ಹೋಗದೇ ಇದ್ದಾಗ ಬೇರೆ ಕೆಲಸನೂ ಕೊಡಿಸಲ್ಲ, ಹೀಗೆ ಹೊರಟೋಗ್ತಾ ಇರ್ತಾನೆ. ಅದಕ್ಕೆ ನೀವು ಒಂದು ಕೆಲಸ ಮಾಡೋ, ಯಾವುದಾದ್ರು ಬುಧವಾರದ ದಿವಸ ಯಾರಾದರೂ ಮತ್ತೆ ಅಲಿಗ್ರಹಗಳು ಮಧ್ಯದಲ್ಲಿ ಏನು ಅಂದರೆ, ಅಲಿಗ್ರಹಗಳು ಅಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂಥವ್ರ ಹತ್ರ ಬುಧವಾರದ ದಿವಸ ಒಂದು 10 ರೂಪಾಯಿನ ಕೊಡು, 2 ರೂಪಾಯಿ 3 ರೂಪಾಯಿ ಇಸ್ಕೊ.
ನಿನಗೆ ಆ ದೋಷ ಪರಿವರ್ತನೆ ಆಗತ್ತೆ ರೂಪೇಶ. ಆಮೇಲೆ ಕೆಲಸನೂ ಸಿಗುತ್ತೆ. ಕೇಳಿಸ್ತಾ ಇದೆ ಇಲ್ಲ? ಕೇಳಿಸ್ತಿದೆ ಕೇಳಿಸ್ತಿದೆ. ನೀನು ಕೇಳ್ತಾ ಇರೋದು ಹ್ಞೂ ಅನ್ಬೇಕು ಇಲ್ಲ ಇಲ್ಲ ಅನ್ಬೇಕು, ನನಗೆ ಗೊತ್ತಾಗಲ್ಲ ನೀನು ಕೇಳ್ತಾ ಇದೆಯಲ್ಲ ಅಂತ. ಇವ್ರು ಆಫ್ ಮಾಡಿಬಿಟ್ಟಿರ್ತಾರೆ ಅಂದ್ಕೊಂಡ್ಬಿಡ್ಬೇಕು ನಾನು ಆಮೇಲೆ. ಅದಕ್ಕೋಸ್ಕರ ಆ ರೀತಿ ನೀನೇನು ಮಾಡಬೇಕು ಇಷ್ಟೇ. ನೀನು ಯಾವುದೇ ಈಗ ಸದ್ಯಕ್ಕೆ ಕೆಲಸ ನವೆಂಬರ್ 3 ನಿನಗೆ ಇನ್ನೊಂದು ಕೆಲಸ ಬರುತ್ತೆ. ಅರ್ಥ ಆಯ್ತಾ? ಈಗ ನೀನಿರೋದು ಯಾವ ಊರು? ಬೆಂಗಳೂರೇ. ನಿನಗೆ ಅಕಸ್ಮಾತ್ ಬೇರೆ ಊರ ಕಡೆ ಅಂದರೆ ಸ್ವಲ್ಪ ದೂರದಲ್ಲಿ ಪ್ರಯಾಣ ಜಾಸ್ತಿ ಆಗಿರೋ ಕಡೆ ಆದ್ರೆ ಪರವಾಗಿಲ್ವಾ? ಪರವಾಗಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು. ಪ್ರಯಾಣ ಜಾಸ್ತಿ ಆಗುವಂಥದ್ದು ಸ್ವಲ್ಪ ಬರೀ ಟ್ರಾವೆಲಿಂಗೇ ಜಾಸ್ತಿ ಮಾಡಿಸುವಂಥ ಕೆಲಸ ಈಗ ನವೆಂಬರ್ 3 ಗ್ಯಾರಂಟಿ ನಿನಗೆ ಸಿಗುತ್ತೆ, ಬರ್ಕೊಡ್ತೀನಿ. ಅದಕ್ಕೋಸ್ಕರ ಆದರೆ ನೀನೇನು ಅಂದರೆ ಕಮ್ಮಿ ದುಡ್ಡು ಅಂದ್ಕೋಬೇಡ. ಅದ್ರ ಜೊತೆಗೆ ನೀನು ಸ್ವಲ್ಪ ಬಿಸ್ನೆಸ್ಸೂ ಯೋಚನೆ ಮಾಡಿದ್ರೆ ಒಳ್ಳೇದು. ಯಾಕಂದರೆ ನಿನಗೆ ಬುಧ ಚೆನ್ನಾಗಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾನೆ, ಸೈಡ್ ಬಿಸ್ನೆಸ್ಸು ಇಟ್ಕೋಬೇಕು. ನಿನಗೆ ಬರೀ ದುಡ್ಡಿದ್ರೆ ಪ್ರಯೋಜನ ಇಲ್ಲ. ಅಂದರೆ ಕೆಲಸ ಮಾತ್ರ ನಂಬ್ಕೊಂಡ್ರೆ ಆಗಲ್ಲ. ಪಕ್ಕದಲ್ಲಿ ಒಂದು ಸ್ವಲ್ಪ ಯಾವ್ದಾದ್ರು ವ್ಯವಹಾರ ಕೂಡ ಏನಾದರೂ ಅಕಸ್ಮಾತ್ ನಿನಗಿರೋದು ನಾಲೆಡ್ಜಲ್ಲಿ ಏನು ವ್ಯವಹಾರ ಆಗುತ್ತೋ ಯಥಾಶಕ್ತಿ ಮಾಡ್ಕೊ, ಒಳ್ಳೇದಾಗತ್ತೆ. ಹಾಂ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಬಹುಶಃ. ಗುರುಜಿ, ಕರೆ ಮಾಡಿದವರ ಸಮಸ್ಯೆಗೆ ಪರಿಹಾರವನ್ನ ತಿಳಿಸಿದ್ರಿ. ಇನ್ನು ದೇವಾಲಯ ಪ್ರಾಕಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀವಿ. ವೀಕ್ಷಕರೇ, ಕರೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.